ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗಿದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ಮ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಬಂದ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಎಯಿಂದ ಝಡ್ ಔಟ್ ಅವರೇ. ಅವರು ಜನತಾದಳ, ಇನ್ನು ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮವರು ಅಂತ ಹೇಳಿದ್ರೆ ತಾವು 1 ನಿಮಿಷ ಸಮಯ ಕೊಟ್ಟರೆ, ನಾನು ಅವಾಗ ಗೊತ್ತಿಲ್ಲ, ಹೆಲ್ತ್ ಮಿನಿಸ್ಟ್ರ್ ಏನೋ ಆಗಿದ್ದೆ, ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ. ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ. ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನಗೆ ಗೊತ್ತಿಲ್ಲ, ಹುಟ್ಟಿದಬ್ಬ ಅವತ್ತು. ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ, ಯಾರು ಹಾಕೇ ಗೊತ್ತು, ಇಲ್ಲಿಂದ ಅಲ್ಲಿವರೆಗೂ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಮ ಮನೆವರೆಗೂ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಫ್ಲೆಕ್ಸ್ ನಿಲ್ಲಿಸಿತ್ತಲ್ಲ ದೊಡ್ಡದೊಂದು, ಅದು ಬಿದೋಗ್ಬಿಟ್ಟಿದೆ. ನನ್ನ ಫ್ಲೆಕ್ಸ್ ನಿಲ್ಲಿಸಿದ್ದು ಬಿದೋಗ್ಬಿಟ್ಟಿದೆ. ಅಲ್ಲ, ಖರ್ಗೆ ಅವ್ರ ಬಗ್ಗೆ ಏನೋ ನೋಡಿ, ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ. ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳ್ತಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಅವರು ಆಗ ನಿಲ್ಲಿಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಟಿಸ್ಬಿಟ್ಟು ಅದನ್ನು ಕಂಬಕ್ಕೆ ಕಟ್ಟಿಸಿ ನನಗೆ ಫೋನ್ ಮಾಡಿದ್ರು. ಏನಪ್ಪ ಇವತ್ತು ಬರ್ತಡೇ ಅಂತ. ಹೌದು ಸರ್ ಅಂತಂದೆ. ನೋಡಪ್ಪ, ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು, ಕಟ್ಸಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ನಮ್ಮದು ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದರಲ್ಲಿ ಏನಾಯ್ತು ತಪ್ಪು? ಒಳ್ಳೇದು ಮಾಡಿದಾಗ ಹೇಳಬೇಕಲ್ಲ ನೋಪ್ಪ, ಏನು ಅದರಲ್ಲಿ ತಪ್ಪೇನು? ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಆಯ್ತು, ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಡ್ತಾರೆ. ಕೊಟ್ಟಿದ್ದಾರೆ. ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗಿದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ಮ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಬಂದ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ಅವ್ರು ಎಯಿಂದ ಝಡ್ ಔಟ್ ಅವರೇ. ಅವರು ಜನತಾದಳ, ಇನ್ನು ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮವರು ಅಂತ ಹೇಳಿದ್ರೆ ತಾವು 1 ನಿಮಿಷ ಸಮಯ ಕೊಟ್ಟರೆ, ನಾನು ಅವಾಗ ಗೊತ್ತಿಲ್ಲ, ಹೆಲ್ತ್ ಮಿನಿಸ್ಟ್ರ್ ಏನೋ ಆಗಿದ್ದೆ, ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ. ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ. ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನಗೆ ಗೊತ್ತಿಲ್ಲ, ಹುಟ್ಟಿದಬ್ಬ ಅವತ್ತು. ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ, ಯಾರು ಹಾಕೇ ಗೊತ್ತು, ಇಲ್ಲಿಂದ ಅಲ್ಲಿವರೆಗೂ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಮ ಮನೆವರೆಗೂ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಫ್ಲೆಕ್ಸ್ ನಿಲ್ಲಿಸಿತ್ತಲ್ಲ ದೊಡ್ಡದೊಂದು, ಅದು ಬಿದೋಗ್ಬಿಟ್ಟಿದೆ. ನನ್ನ ಫ್ಲೆಕ್ಸ್ ನಿಲ್ಲಿಸಿದ್ದು ಬಿದೋಗ್ಬಿಟ್ಟಿದೆ. ಅಲ್ಲ, ಖರ್ಗೆ ಅವ್ರ ಬಗ್ಗೆ ಏನೋ ನೋಡಿ, ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ. ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳ್ತಾರೆ. ಅವರು ಆಗ ನಿಲ್ಲಿಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಟಿಸ್ಬಿಟ್ಟು ಅದನ್ನು ಕಂಬಕ್ಕೆ ಕಟ್ಟಿಸಿ ನನಗೆ ಫೋನ್ ಮಾಡಿದ್ರು. ಏನಪ್ಪ ಇವತ್ತು ಬರ್ತಡೇ ಅಂತ. ಹೌದು ಸರ್ ಅಂತಂದೆ. ನೋಡಪ್ಪ, ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು, ಕಟ್ಸಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ನಮ್ಮದು ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದರಲ್ಲಿ ಏನಾಯ್ತು ತಪ್ಪು? ಒಳ್ಳೇದು ಮಾಡಿದಾಗ ಹೇಳಬೇಕಲ್ಲ ನೋಪ್ಪ, ಏನು ಅದರಲ್ಲಿ ತಪ್ಪೇನು? ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಆಯ್ತು, ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಡ್ತಾರೆ. ಕೊಟ್ಟಿದ್ದಾರೆ.